Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇಂದು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ಎಲ್ಲೆಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡಿದೆ. ದೆಹಲಿಯಲ್ಲಂತೂ ಬಿಜೆಪಿ ನಾಯಕರ ಸಂಭ್ರಮ ಮುಗಿಲು ಮುಟ್ಟಿದೆ. TV9ಗೆ ಬಿಜೆಪಿ ಸಂಸದ BY ರಾಘವೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಎಂದಿದ್ದಾರೆ BY ರಾಘವೇಂದ್ರ. ಅನೇಕ ಮಾಜಿ ಮಂತ್ರಿಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಹಿರಿಯ ನಾಯಕರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ TV9ಗೆ ಬಿಜೆಪಿ ಸಂಸದ ರಾಘವೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಾನು ಯಾವುದೇ ರೀತಿಯ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿಲ್ಲ ಅಂತ. ಸರ್, ಇವತ್ತು ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈ ಒಂದು ಪವಿತ್ರವಾದಂಥ ಒಂದು ದಿನವನ್ನು ನಮಗೆ ಶಕ್ತಿ ತುಂಬಿದಂಥ ನಮ್ಮ ದೇಶದ ಪ್ರತಿಯೊಬ್ಬ ಮತದಾರರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 4ನೇ ಟರ್ಮಲ್ಲೂ ಕೂಡ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು 2008ರಿಂದ ಈ 2024 ಈಗ ಇದರಲ್ಲಿ ನಡೆದಂಥ 4 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಕೊತಾ ಬಂದಿದ್ದಾರೆ. ಹಾಗಾಗಿ ಬರುವಂಥ ದಿನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ಕೊಟ್ಟೇ ಕೊಡುತ್ತೆ. ಮತ್ತು ವಿಶೇಷವಾಗಿ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳಿದ್ದು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳೇ ಆಗ್ತಾರೆ, ಒಂದು ಐತಿಹಾಸಿಕ ಕ್ಷಣ. ಹಾಗಾಗಿ ಇಲ್ಲಿ ಯಾರು ಮಂತ್ರಿ ಆಗ್ತಾರೆ ಇದು ಯಾವುದೂ ಕೂಡ ನಮಗೆ ಆದ್ಯತೆ ಅಲ್ಲ. ಪ್ರಧಾನಮಂತ್ರಿಗಳನ್ನ ಆ ಸ್ಥಾನದಲ್ಲಿ ನೋಡೋದು ಅತ್ಯಂತ ಒಂದು ಉತ್ಸಾಹ ತರುವಂಥ ಒಂದು ಪವಿತ್ರವಾದ ದಿನ ಅಂತ ನಿರೀಕ್ಷೆ ಇದೆ. BY ರಾಘವೇಂದ್ರ ಅವರು ಸಚಿವರಾಗ್ತಾರೆ, ಮತ್ತೆ ಒಂದಷ್ಟು ಶಾಸಕರು ಅಲ್ಲಿನ ಸ್ಥಳೀಯ ನಾಯಕರುಗಳು ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲ, ಯಾವುದೇ ಒತ್ತಡನೂ ಇಲ್ಲ, ಅದು ತಪ್ಪು ಕಲ್ಪನೆ, ಅದು ಅವಶ್ಯಕತೆನೂ ಇಲ್ಲ. ಮತ್ತು ನಮ್ಮ ಹೈಕಮಾಂಡು ಆ ರೀತಿಯಂಥ ಒತ್ತಡ ತಂತ್ರ ಪ್ರತಿತಂತ್ರ ಪ್ರಶ್ನೆನೇ ಇಲ್ಲ. ಪಕ್ಷ ಆ ಸಂದರ್ಭ ನೋಡಿಕೊಂಡು, ಯಾಕೆಂದರೆ ಇವತ್ತು NDA ಅನೇಕ ಅಂಗ ಪಕ್ಷಗಳನ್ನ ಜೊತೆ ಜೋಡಿಸ್ಕೊಂಡು ಹೋಗಬೇಕಾಗಿದೆ. ದೊಡ್ಡ ಸವಾಲು ನಮ್ಮ ಪಕ್ಷದ ಮೇಲೆ ಇದ್ದಾಗ ಈ ರೀತಿಯ ಒತ್ತಡ ಆಗಲಿ ನಮ್ಮಂತವರು ಕೂಡ ಕಾರ್ಯಕರ್ತರಾಗಿ ಚಿಂತನೆ ಮಾಡೋದು ತಪ್ಪು ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಂತ್ರಿ ಆಗುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಬಿಜೆಪಿಯಿಂದ ಯಾರು ಮಂತ್ರಿಗಳಾಗಬಹುದು ಅನ್ನುವಂಥದ್ದು ಸರ್ ನಿಮಗೆ ಅಂದ್ರೆ ಎಷ್ಟು ಸಚಿವ ಸ್ಥಾನ ಬೇಕು ಕರ್ನಾಟಕಕ್ಕೆ ಅಂತ? ಹಾಗಂತ ಅನೇಕ ಹಿರಿಯರನ್ನ ಈ ಸತಿ ಆಶೀರ್ವಾದನ ಮಾಡಿದ್ದಾರೆ. ಇವತ್ತು ಅನೇಕ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಆಯ್ಕೆಯಾಗಿ ಬಂದಿದ್ದಾರೆ. ನಮ್ಮ ಸಮಾಜದ ಅನೇಕ ಹಿರಿಯರಿದ್ದಾರೆ. ನಮ್ಮ ಪರಿಜಾತಿ ಪರಿಶಿಷ್ಟ ಪಂಗಡದ OBCಯ ಅನೇಕ ಹಿರಿಯರು ಗೆದ್ದು ಬಂದಿದ್ದಾರೆ. ಅನುಗುಣವಾಗಿ ಸಂಘಟನೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಥ್ಯಾಂಕ್ ಯು. ಇದು BY ರಾಘವೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ. ದೇಶದ ಅಭಿವೃದ್ಧಿಗಾಗಿ ಮೋದಿಗೆ ಅಜೆಂಡಾ ಇದೆ. ಮುಂದಿನ 5 ವರ್ಷಗಳ ಅಭಿವೃದ್ಧಿಗೆ ಗುರಿಯನ್ನ ಇಟ್ಕೊಂಡಿದ್ದಾರೆ ಅಂತ TV9ಗೆ ನೂತನ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಲಾಗಿದೆ. ನೋಡೋಣ. ಇವತ್ತು ಒಂದು ದಾಖಲೆಯ ಕ್ಷಣ, ಐತಿಹಾಸಿಕ ಕ್ಷಣ, ಬಿಜೆಪಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದು ರೋಮಾಂಚನ ಆಗುವಂತ ಕ್ಷಣ. ತಮ್ಮ ಅಭಿಪ್ರಾಯ? ನರೇಂದ್ರ ಮೋದಿಜಿಯವರು ದೇಶದ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಇದೊಂದು ಅತ್ಯುತ್ತಮವಾದಂಥ ಸಂತೋಷದ ಕ್ಷಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಡೀ ದೇಶದ 140 ಕೋಟಿ ಜನರಲ್ಲಿ ಆ ಸಂತಸ ಮೂಡಿದೆ. ಒಬ್ಬ ಧೀಮಂತ ನಾಯಕ ನಮ್ಮ ಸಿಕ್ಕಿದ್ದಾರೆ. 10 ವರ್ಷ ಯಶಸ್ವಿ ಆಡಳಿತ ಮಾಡಿದ್ದಾರೆ. ಮತ್ತೆ 5 ವರ್ಷ ಅವರ ನೇತೃತ್ವದಲ್ಲಿ ಆಡಳಿತ ಮುಂದುವರಿತದೆ ಮತ್ತು ದೇಶಕ್ಕೆ ಒಂದು ಮುಂದಿನ ಭವಿಷ್ಯ ದೃಷ್ಟಿಯಿಂದ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಕರ್ನಾಟಕದ ಬಗ್ಗೆ ಕೂಡ ಒಂದಷ್ಟು ಡಿಮ್ಯಾಂಡ್ಗಳಿದ್ದಾವೆ. ಕೆಲವೊಂದು ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಹಣಕಾಸನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂಥ ಅಪೇಕ್ಷೆಗಳಿದ್ದಾವೆ. ಈ ಅವಧಿಯಲ್ಲಿ ನಿಮ್ಮಂತ ಹಿರಿಯರು ಈಗ ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದೀರಿ. ಸೊ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸೋಕೆ ಸುಲಭನೇ? ಡೆಫಿನೆಟ್ಲಿ ಈಗ ಒಂದು 10 ವರ್ಷದ ರಾಜಕೀಯ ಅನುಭವ ಮೋದಿಜಿಯವರಿಗಿದೆ. ಮತ್ತು ಯಾವ ರಾಜ್ಯದಲ್ಲಿ ಏನು ಸಮಸ್ಯೆ ಇದ್ದಾವೆ, ಯಾವ ನೀರಾವರಿ ಯೋಜನೆ ಬಗ್ಗೆ ಯಾವ್ಯಾವ ರಾಜ್ಯಗಳ ನಡುವೆ ಡಿಸ್ಪ್ಯೂಟ್ ಇದ್ದಾವೆ, ಇವೆಲ್ಲವೂ ಗುರುತಿರುವಂಥ ವಿಚಾರ. ಹೀಗಾಗಿ ಹಿಂದೆ ಹಲವಾರು ಬಾರಿ ಅವ್ರ ಗಮನಕ್ಕೂ ನಾವು ತೊಗೊಂಬಂದಿದ್ದೇವೆ. ಈ ಸಲ ಸ್ವತಃ ನಾನೇ ಲೋಕಸಭಾ ಸದಸ್ಯ ಆಗಿದ್ದರಿಂದ ಇನ್ನೂ ಹೆಚ್ಚು ಸಾಮೀಪ್ಯ ನರೇಂದ್ರ ಮೋದಿಜಿಯವರು ಸದ್ಯ ಬರೋದ್ರಿಂದ ನಾನೇ ನೇರವಾಗಿ ಅವ್ರ ಜೊತೆ ಮಾತಾಡುವಂಥದ್ದು, ಸಂಬಂಧಪಟ್ಟಂಥ ಸಚಿವರ ಜೊತೆ ಮಾತಾಡುವಂಥದ್ದು ಮತ್ತು ಉಳಿದ ಲೋಕಸಭಾ ಸದಸ್ಯರನ್ನ ಆಯಾ ಭಾಗಕ್ಕೆ ಸೇರಿದಂಥವ್ರು ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಾಗಿ ಇವತ್ತು ಹಲವಾರು ಯೋಜನೆಗಳಿಗೆ ಚಾಲನೆ ಕೊಡುವಂಥದ್ದು, ಅದಕ್ಕೆ ಹಣ ಬಿಡುಗಡೆ ಮಾಡಿಸುವಂಥದ್ದು ಮತ್ತು ನೀರಾವರಿ ಯೋಜನೆ ಯಾವ ಪೆಂಡಿಂಗ್ ಉಳಿದಾವೆ
ಡಿಸ್ಪ್ಯೂಟ್ ಇದ್ದಂಥವು ಅವನು ಸಾಲ್ವ್ ಮಾಡುವಂಥದ್ದಕ್ಕೆ ಇದಕ್ಕೆ ಒತ್ತು ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಕೊನೆ ಪ್ರಶ್ನೆ. ಕೆಲವು ಇಂಡಿಯಾ ಒಕ್ಕೂಟದ ನಾಯಕರು ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದು NDA ಮೈತ್ರಿಕೂಟ ಆಗಿರೋದ್ರಿಂದ ಹೆಚ್ಚು ಕಾಲ ಈ ಒಂದು NDA ಸರ್ಕಾರ ಇರಲ್ಲ ಅನ್ನುವಂಥ ಅನುಮಾನಗಳನ್ನ ನಿತೀಶ್ ಕುಮಾರ್ ಅವರ ಬಗ್ಗೆ, ಚಂದ್ರಬಾಬು ನಾಯ್ಡು ಅವರ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ. ತಾವು ರಾಜಕೀಯವನ್ನ ಕುಲಂಕುಷವಾಗಿ ನೋಡಿದಾಗ ತಮಗೇನನ್ಸುತ್ತೆ? ನೋಡಿ, ಪ್ರತಿಪಕ್ಷದವರು ಕಳೆದ 10 ವರ್ಷದಿಂದ, ಅದರಲ್ಲಿ ಪರ್ಟಿಕ್ಯುಲರ್ ಕಾಂಗ್ರೆಸ್ ಪಾರ್ಟಿ 10 ವರ್ಷ ಅಧಿಕಾರದ ಇಲ್ಲದೇ ವಿಲವಿಲೆ ಒದ್ದಾಡಿದ್ದಾರೆ. ಈಗೇನೋ ಭಾಳ ಹೋಪ್ಸ್ ಇಟ್ಕೊಂಡಿದ್ರು, ಈ ಸಲ ಏನೋ ನಾವು ಬಂದ್ಬಿಡ್ತೀವಿ ಅಂತೇಳಿ ಇಂಡಿಯಾ ಒಕ್ಕೂಟ ಅಂತ ಮಾಡಿಕೊಂಡು, ಅದು ನಿರಾಶೆ ಆಗಿದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು NDA ಒಕ್ಕೂಟ ಯಾವಾಗಲೂ ಗಟ್ಟಿಮುಟ್ಟು, ವಾಜಪೇಯಿ ಅವರ ಸಂದರ್ಭದಲ್ಲಿ ಗಟ್ಟಿಮುಟ್ಟಾಗಿತ್ತು, ಈ ನರೇಂದ್ರ ಮೋದಿ ಅವರ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಗಟ್ಟಿಮುಟ್ಟಾಗಿರ್ತದೆ. ಅದು ಒಡೆಯುವಂಥ ಪ್ರಶ್ನೆಯೇ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಈ ಪ್ರತಿಪಕ್ಷವರು ಏನೊಂದು ಹಗಲುಗನಸು ಕಾಣ್ತಿದಾರಲ್ಲ, ಅವ್ರಿಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ. ಇದಿಷ್ಟು ಸಂಸದ ಜಗದೀಶ್ ಶೆಟ್ಟರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.